ನಿಮ್ಮ ಹೆಸರು? ಶೈಲಜಾ. ಏನಿದು ನಿಮ್ಮ ಏರಿಯಾ ಹಂಗೆ ಗಲ್ಲಿ ಗಲ್ಲಿ? ಗೊತ್ತಿಲ್ಲ ಅದು ಏನ್ ನಿಮ್ಮ ಏರಿಯಾ ಪ್ರಾಬ್ಲಮ್? ಹಂಗೆ ಅದು ನೀರೆಲ್ಲ ಕರೆಕ್ಟಾಗಿ ಬರುತ್ತಾ? ಬರುತ್ತೆ. ಓಕೆ ಓಕೆ ಓಕೆ. ಅಮ್ಮ ಅವ್ವ ತಂದೆ ಏನ್ ನಿಮ್ಮ ಹೆಸರು? ಶಶಿಕಲಾ. ಶಶಿಕಲಾ. ಶಶಿಕಲಾ ಅವ್ರೆ, ಹೇಗೆ ಆರಾಮಿದ್ದೀರಾ? ಆರಾಮಿದ್ದೀವಿ. ಎಂತ ಮಾಡೋದು? ಓ ಅವರೆಕಾಳು. ಅವರೆಕಾಳು. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ. ಯಾಕೆ? ಚೆನ್ನಾಗಿದ್ದೀರಿ. ಚೆನ್ನಾಗಿದ್ದೀರಾ? ರೋಡೇ ಚೆನ್ನಾಗಿಲ್ಲ. ರೋಡ್ ಚೆನ್ನಾಗಿಲ್ಲ, ಏನ್ ಮಾಡೋದು, ನಾವು ಚೆನ್ನಾಗಿದ್ದೀರಿ. ರೋಡಲ್ಲಿ ಮೋರಿ ಇಲ್ಲ, ಆಯ್ತಲ್ಲ ಇಲ್ಲಿ. ಚೇಂಬರ್ ಇಲ್ಲ, ಚೇಂಬರ್ ಐತಲ್ಲ, ಮೋರಿ ಎಲ್ಲ ಐತಲ್ಲ. ಮಳೆ ಬಂದ್ರೆ ಹೆಂಗೆ ಇಲ್ಲಿ? ಎಲ್ಲ ಹೋಗ್ತದೆ. ಎಲ್ಲ ಹೋಗುತ್ತೆ. ನೀರೆಲ್ಲ ಕರೆಕ್ಟಾಗಿ ಬರುತ್ತಾ? ಬರುತ್ತೆ. ಮತ್ತೆ 2000? ಅದ್ 2000 ಬರಲ್ಲ. ಯಾಕೆ? ನಮ್ದು ಕಾರ್ಡ್ ಇಲ್ಲ. ಕಾರ್ಡ್ ಇಲ್ವಾ? ಯಾಕೆ ಇಲ್ಲಿ ಯಾರ್ದು ಕಾರ್ಡ್ ಇಲ್ಲ? ಇಲ್ಲಿ ಯಾರು ಇದು ಇರೋದೈತೆ, ನಮಗ್ ಮಾಡ್ಸಿಲ್ಲ, ಇನ್ನ ಮಾಡಿಸ್ಬೇಕು. ಯಾವಾಗ ಮಾಡ್ಸೋದು? ಇನ್ ಮಾಡಿಸ್ಬೇಕು, ಇವಾಗ ಯಾರನ್ನ ಮಾಡಿಸಿದ್ರೆ ಮಾಡಿಸ್ಬೇಕು. ಇವ್ರವ್ರು ಅವರೇ ಕಡೆಯವರು, ಬಾಡಿಗೆ ಮನೆಯವರು. ನೀವು ನಿಜ ಹೇಳಿ, ಸತ್ಯ ಹೇಳಿ, ನೀರ್ ಬರುತ್ತಾ? ಬರುತ್ತೆ. ಮತ್ತೆ ಏನ್ ಪ್ರಾಬ್ಲಮ್ ಏರಿಯಾದಲ್ಲಿ? ಏನು ಪ್ರಾಬ್ಲಮ್ ಇಲ್ಲ. ಹಂಗಾದ್ರೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಅಲ್ಲ ಬನ್ನಿ, ನಿಮ್ಮ ಹೆಸರೇನ್ರಿ? ನಿಮ್ಮ ಹೆಸರು? ಮುನಿಯಪ್ಪ ಸರ್. ಮುನಿಯಪ್ಪ. ಬನ್ನಿ ಅವ್ರನ್ನ ಕೇಳೋಣ. ನಿಮ್ ಮಕ್ಕಳ? ಹೌದು ಸರ್. ನೀವು ತಂದೆ? ಹುಟ್ಟುತ್ತಲೇ ಇವರು ಹ್ಯಾಂಡಿಕ್ಯಾಪ್ಟಾ? ಹೌದು ಸರ್. ಹೌದಾ? ಹುಟ್ಟುತ್ತಲೇ ಹ್ಯಾಂಡಿಕ್ಯಾಪ್ಟು. ನೋಡಿ ಇವತ್ತು ಬನ್ನಿ. ಏನ್ ನಿಮ್ಮ ಹೆಸರು? ಮಂಜು. 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 ಮಾತಾಡ್ತೀರಾ ಚೆನ್ನಾಗಿ? ಸರಿ ಬರಲ್ಲ, ಮಾತು ಸರಿ ಬರಲ್ಲ ಪಾಪ. ಏನ್ ಬೇಕು ನಿಮ್ಗೆ? ನಿಮ್ ಬದುಕಿಗೆ ಏನ್ ಬೇಕು? ಅವ್ರು ಹೇಳಲ್ಲ, ಇವ್ರು ಮಾತಾಡ್ತಾರ? ಏನ್ ಸರ್ ನಿಮ್ಮ ಹೆಸರು? ಮುನಿರಾಜ್. ನೋಡಿ ಮುನಿರಾಜ್ ಅವರು ಕೂಡ ಹುಟ್ಟುತ್ತಲೇ ಅಂಗವಿಕಲರು. ನಿಜವಾಗ್ಲೂ ಕೂಡ ಇವರು ಚಿಕ್ಕದ್ರಿಂದನೂ ಕೂಡ ಈ ಏರಿಯಾದಲ್ಲಿ ಇವರಿಬ್ರು ಕೂಡ ಇದೇ ರೀತಿ ಬದುಕ್ತಾ ಇದ್ದಾರೆ. ಸರ್ಕಾರ ಇವರಿಗೆ ಬಾಯಿ ಬಿಟ್ಟು ಕೇಳ್ತಾ ಇಲ್ಲ ಅವ್ರು ಏನು ಬೇಕು ಅಂತ ಅಂದಾಗ. ಇವ್ರ ಜೀವನಕ್ಕೆ ಅನುಕೂಲ ಆಗುವಂಥ ಏನಾದರೂ ಒಂದು ವ್ಯವಸ್ಥೆ, ಒಂದು ತಿಂಗಳಿಗೆ ಒಂದಿಷ್ಟು ಅಮೌಂಟ್ ಅಂತ ಬರ್ತಾ ಇದೆ ಇವಾಗ. ಬರೀ 800 ರೂಪಾಯಿ. ಇವ್ರಿಗೆ ಬರಲ್ವಾ? ಯಾಕೆ ಅವ್ರಿಗೆ? ಅವರು ಬನ್ನಿ ಇಲ್ಲಿ ಬನ್ನಿ. 6 ವರ್ಷ ಆಯ್ತು. ಅಲ್ಲಿ ಮುಂಚೆ ಬರ್ತಾ ಇತ್ತು. 6 ವರ್ಷದಿಂದ ಬರಲ್ಲ. 6 ವರ್ಷದಿಂದ ಬರಲ್ಲ. ಪಿಂಚಣಿ ಕಾಸು ಬರಲ್ಲ ಅಂದ್ರೆ ಅವ್ರದ್ದು ಏನು ವಿಶೇಷ ಚೇತನರ ಇದು ಬರಲ್ಲ? ಇಲ್ಲ, ಏನು ಬರಲ್ಲ. ಮುಂಚೆ ಎಷ್ಟು ಬರ್ತಿತ್ತು? ಫಸ್ಟ್ 400 ರೂಪಾಯಿ ಕೊಟ್ಕೊಂಡಿದ್ರು, ಆಮೇಲೆ 600 ರೂಪಾಯಿ ಕೊಟ್ರು, ಆಮೇಲೆ 800 ರೂಪಾಯಿ ಕೊಟ್ರು. ಅದೇ ಲಾಸ್ಟ್. ಬರ್ಲಿಲ್ಲ. ಆಮೇಲೆ ಇಲ್ಲ. ಇಲ್ಲ ಸರ್. ಇವಾಗ್ಲೂ ಕೂಡ ನೋಡಿ 6 ವರ್ಷದಿಂದ. ನಿಮ್ಮ ಹೆಸರು ಮುನಿರಾಜು. ಮುನಿರಾಜು ಅವರಿಗೆ 6 ವರ್ಷದಿಂದ ಈ ವಿಶೇಷ ಚೇತನರ ಹಣ ಏನಿದೆಯಲ್ಲ, ವೇತನ ತಿಂಗಳ ಬರೋದು, ಅದು ಬರ್ತಾ ಇಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಇಂಥವ್ರನ್ನ ನೋಡಬೇಕು. ಈ ಕ್ರಿಸ್ಮಸ್ ಹಬ್ಬಕ್ಕೆ, ಈ ಹೊಸ ವರ್ಷಕ್ಕೆ ಇವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಭಾಳಷ್ಟು ಸಮಸ್ಯೆಗಳನ್ನ ನಾವು ಕೇಳೋಕ್ಕೆ ಅಂತ ಹೋಗ್ತೀವಿ. ಏನೋ ಚೇಂಬರ್ ಸಮಸ್ಯೆ, ಮೋರಿ ಸಮಸ್ಯೆ, ರಸ್ತೆ ಸಮಸ್ಯೆ, ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಬಗೆಹರಿಸ್ತಿದ್ರೂ ಕೂಡ ಒಂದು ಪಕ್ಷ ನಡೆಯುತ್ತೆ. ಆದರೆ ಇವರಿಗೆ ಯಾವುದೇ ರೀತಿ ಜೀವನಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಯಾಕಂತಂದರೆ ಎಲ್ಲಿಂದನೂ ಕೂಡ ಇವರಿಗೆ ಇನ್ಕಮ್ ಇಲ್ಲ. ಸೊ ಹಾಗಾಗಿ ಏನಿಲ್ಲ, ಬಾಡಿಗೆ ಮನೆ. ಈ ಮಕ್ಕಳಿಗೆ ಜೀವನ ಮಾಡಿಕೊಂಡು ನಾವು ಕಾಲ ಕಳೀತಾ ಇದ್ದೀರಿ ಅಷ್ಟೇ. ನಾವೇ ನೋಡಬೇಕು, ಇನ್ಯಾರು ನೋಡೋರಿಲ್ಲ. ನೀವೇ ನೋಡಬೇಕು. ನಾವೇ ನೋಡ್ಬೇಕು. ನೀವೇನು ಕೆಲಸ ಮಾಡೋದು? ಏನಿಲ್ಲ, ಮನೇಲಿ ಇರೋದಕ್ಕೆ ಇವ್ರು ನೋಡ್ಕೊಂಡಿರೋದೆ ಅಷ್ಟೇ. ನೋಡ್ಕೊಂಡಿರೋದು ಸರ್. ಹೆಂಗೆ ಇನ್ಕಮ್ ಹೊಟ್ಟೆಪಾಡು? ಹೆಂಗ ದೇವ್ರಿದ್ದಾನೆ, ನಿಮ್ಮಂತವ್ರು ಇದ್ದಾರಲ್ಲ. ದೇವ್ರು ಅಂದ್ರೆ ಹೆಂಗ? ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ 2000 ರೂಪಾಯಿ ಬರುತ್ತಾ? 2000 ಬರ್ಬೋದು. ತಿಂಗಳ ಬರುತ್ತಾ ಅದು? ಗೃಹಲಕ್ಷ್ಮಿ ಬರ್ತದೆ. ಕರೆಂಟ್ ಬಿಲ್ ಫ್ರೀ ಇದೆಯಾ? ಫ್ರೀ ಇದೆ. ಫ್ರೀ ಇದೆ. ಮತ್ತೆ ಬೇರೆ ಏನಿದೆ? ಇದು ಬೇರೆ ತರ ಏನಾದ್ರು ಸರ್ಕಾರದಿಂದ ಯೋಜನೆಗಳಿದೆಯಾ? ಏನು ಇಲ್ಲ ಸರ್, ಏನು ಬರಲ್ಲ ಸರ್ಕಾರ. ಅದು 2000 ಬಂದು ನಿಮಗೆ ಕೊನೆವರೆಗೂ ಇರುತ್ತೆ ಅಂತಿಲ್ಲ.
ಅರ್ಧದಂಗೆ ಹೋಗ್ಬಿಡ್ತೈತೆ ಅದು. ಅಲ್ವಾ? ಅದು ಯಾವಾಗ ಅವ್ರ ಸರ್ಕಾರ ಇದ್ದಾಗ ಇರುತ್ತೆ, ಇಲ್ಲಾಂದ್ರೆ ಹೋಗುತ್ತೆ ಅಲ್ವೇ? ಈಗ ನೀವು ಅಪ್ಪ ಅಲ್ವಾ, ಏನ್ ಬೇಕು? ಏನೇನೋ ಅವ್ರಿಗೆ ಬದುಕಾಗದೆ ಅದ ದಾರಿ ತೋರಿಸ್ತಾರೆ ಜೀವನ ಅಂತ. ಸರ್ಕಾರದ ಹತ್ರ ಕೇಳಿ ನೀವು ಏನ್ ಬೇಕು ಅಂತ. ಅಯ್ಯೋ ಕೇಳಿ 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 ಸಾಕಾಗಿಬಿಟ್ಟೈತೆ ಸಮಯ. ಯಾರ ಹತ್ರ ಕೇಳಿದ್ರಿ? MLA ಹತ್ರ ಹೋಗಿ ಕೇಳಿದ್ದೀನಿ. ಹ್ಯಾರಿಸ್ ಹತ್ರ. ಏನಂದ್ರೆ ಹ್ಯಾರಿಸ್ ಒಂದ್ ಕಿತ ಹೇಳಿದ್ನು 800 ರೂಪಾಯಿ ಬರ್ತದೆ ಸಾಲ್ದೇನಯ್ಯ ಅಂದ್ಬಿಟ್ನು. 800 ರೂಪಾಯಿ ಬರ್ತಾವೆ ಸಾಲ್ದೇನಯ್ಯ ಅನ್ಬಿಟ್ರೆ ಹ್ಯಾರಿಸ್. ಹೋಗಿ ಕೇಳೋದನ್ನು ಫಸ್ಟ್ ಓಟ್ ಗೆಲ್ಸ್ದಾಗೆ ಇವ್ರನ್ನ ಬಂದು ಮನೆ ಹತ್ರ ನೋಡ್ಕೊಂಡು ಹೋದ್ನು. 76 ಸಲ ಹೋಗಿ ಕೇಳಿದ್ನೆ, ಏನು ಮಾಡಲ್ಲ, ಸುಮ್ಮನೆ ಆಗ್ಯಾಬಿಟ್ನಿ ಸರ್. ಇವ್ರದ್ದು ನಮಗೂ ನೋಡಿ ಕೈ ಎತ್ತಾಕೆ ಇಡ್ಸೋಕ್ಕಾಗಲ್ಲ. ನಿಮಗೇನಾಯ್ತು? ಎಲ್ಲ ಟೋಕ್ ಹೊಡೆದ್ಬಿಡ್ತು ಸರ್, ಟೋಕ್ ಹೊಡೆದ್ಬಿಡ್ತು. ಸ್ಟ್ರೋಕ್ ಆಗ್ಬಿಡ್ತು. ಒಂದೇ ಕುಟುಂಬಕ್ಕೆ ನೂರಾರು ಸಮಸ್ಯೆಗಳು. ನಿಜವಾಗ್ಲೂ ಹೇಳ್ತೀನಿ, ಕೇವಲ ರಸ್ತೆ ಅಭಿವೃದ್ಧಿ, ಮನೆ ಅಭಿವೃದ್ಧಿ. ಸ್ವಂತ ಮನೆ ಇದೆಯಾ ನಿಮ್ಗೆ? ಬಾಡಿಗೆ ಮನೆ ಹಕ್ಕುಪತ್ರ ಇದೆಯಾ? ಬಾಡಿಗೆ ಈ ಮನೆಗೆ ಹಕ್ಕುಪತ್ರ ಇದೆಯಾ? ಓನರ್ ಯಾರು? ಅಲ್ಲಿದ್ದಾರೆ ಸರ್. ಇಲ್ಲಿರೋ ಮನೆಗಳಿಗೆಲ್ಲ ಹಕ್ಕುಪತ್ರ ಇದೆಯಾ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ನಾನು 30 ವರ್ಷ ಆಯ್ತು ಈ ಮನೆಗೆ ಬಂದು. ಇದ್ರಾಗೆ ಇದ್ದೀನಿ ಸರ್. ಹೌದಾ? ನೋಡಿ, ಇದು ಬದುಕು. ಮಂಜು ಮತ್ತೆ ಮುನಿರಾಜು ಸೇರಿ ಬನ್ನಿ ಸರ್. ಮಂಜು ಮತ್ತೆ ಮುನಿರಾಜು ಇವ್ರು ನೋಡಿ, ಇವರು ಮಂಜು, ಇವರಿಗೆ ಚಿಕ್ಕದ್ರಿಂದನೂ ಕೂಡ ಕಾಲಿಲ್ಲ, ಜೊತೆಗೆ ಇವರು ಪರಿಸ್ಥಿತಿನೇ ಹೀಗೆ, ಮತ್ತೆ ಮಾತು ಕೂಡ ಆಡೋಕ್ಕಾಗಲ್ಲ. ಇನ್ನು ಇವ್ರು ಬಂದು ಮುನಿರಾಜು, ಇವರು ಕೂಡ ಇದೇ ರೀತಿ ಸ್ಟ್ಯಾಂಡ್ ಹಿಡ್ಕೊಂಡು ನಡಿಬೇಕಾಗುತ್ತೆ. ಇವ್ರಿಗೂ ಕೂಡ ಬಾಯಲ್ಲಿ ಸರಿಯಾಗಿ ಮಾತಾಡೋಕ್ಕಾಗಲ್ಲ, ಸ್ಪಷ್ಟತೆ ಇಲ್ಲ. ಇವರಿಗೆಲ್ಲ ಬರ್ತಾ ಇದ್ದಂಥ ಹಣ 6 ವರ್ಷದಿಂದ ಇವ್ರಿಗೆ ಬರ್ತಾ ಇಲ್ಲ. ಕೊರೋನಾ ಬಂತು ಅವ್ರು ಸರ್, ಆವತ್ತಿನ ಇಲ್ಲ ಇವನ್ಕ ಕೊರೋನಾ ಬಂದಂಗಿಲ್ಲ. ಇಲ್ಲ ಸತತ 6 ವರ್ಷಗಳಿಂದ ಇವರಿಗೆ ಹಣ ಬರ್ತಾ ಇಲ್ಲ. ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಕೇಳಕ್ ಹೋದಂತ ಹ್ಯಾರಿಸ್ ಅವರಿಗೆ 800 ರೂಪಾಯಿ ಬರ್ತವೇನೆ ಇವರೊಬ್ಬರಿಗೆ, ಸಾಕು ಹೋಗಯ್ಯ ಅನ್ನುವಂಥ ಮಾತುಗಳು ನಿಜಕ್ಕೂ ಕೂಡ ಬೇಸರವನ್ನು ತರಿಸುತ್ತೆ. ಇಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಇಂಥವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ವಿ. ರಾಜ್ಯ ಸರ್ಕಾರ ಇಂಥವ್ರನ್ನ ಗುರುಸಿ ನಮ್ಮ ಕಾರ್ಯಕ್ರಮದ ಮುಖಾಂತರ ಅಟ್ಲೀಸ್ಟ್ ನೋಡಿ ಇಂಥವರ ಪರ ಇರಿ ಅಂತ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಕೇಳಿದ್ನೆ, ಏನು ಮಾಡಲ್ಲ, ಸುಮ್ಮನೆ ಆಗ್ಯಾಬಿಟ್ನಿ ಸರ್. ಇವ್ರದ್ದು ನಮಗೂ ನೋಡಿ ಕೈ ಎತ್ತಾಕೆ ಇಡ್ಸೋಕ್ಕಾಗಲ್ಲ. ನಿಮಗೇನಾಯ್ತು? ಎಲ್ಲ ಟೋಕ್ ಹೊಡೆದ್ಬಿಡ್ತು ಸರ್, ಟೋಕ್ ಹೊಡೆದ್ಬಿಡ್ತು. ಸ್ಟ್ರೋಕ್ ಆಗ್ಬಿಡ್ತು. ಒಂದೇ ಕುಟುಂಬಕ್ಕೆ ನೂರಾರು ಸಮಸ್ಯೆಗಳು. ನಿಜವಾಗ್ಲೂ ಹೇಳ್ತೀನಿ, ಕೇವಲ ರಸ್ತೆ ಅಭಿವೃದ್ಧಿ, ಮನೆ ಅಭಿವೃದ್ಧಿ. ಸ್ವಂತ ಮನೆ ಇದೆಯಾ ನಿಮ್ಗೆ? ಬಾಡಿಗೆ ಮನೆ ಹಕ್ಕುಪತ್ರ ಇದೆಯಾ? ಬಾಡಿಗೆ ಈ ಮನೆಗೆ ಹಕ್ಕುಪತ್ರ ಇದೆಯಾ? ಓನರ್ ಯಾರು? ಅಲ್ಲಿದ್ದಾರೆ ಸರ್. ಇಲ್ಲಿರೋ ಮನೆಗಳಿಗೆಲ್ಲ ಹಕ್ಕುಪತ್ರ ಇದೆಯಾ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ನಾನು 30 ವರ್ಷ ಆಯ್ತು ಈ ಮನೆಗೆ ಬಂದು. ಇದ್ರಾಗೆ ಇದ್ದೀನಿ ಸರ್. ಹೌದಾ? ನೋಡಿ, ಇದು ಬದುಕು. ಮಂಜು ಮತ್ತೆ ಮುನಿರಾಜು ಸೇರಿ ಬನ್ನಿ ಸರ್. ಮಂಜು ಮತ್ತೆ ಮುನಿರಾಜು ಇವ್ರು ನೋಡಿ, ಇವರು ಮಂಜು, ಇವರಿಗೆ ಚಿಕ್ಕದ್ರಿಂದನೂ ಕೂಡ ಕಾಲಿಲ್ಲ, ಜೊತೆಗೆ ಇವರು ಪರಿಸ್ಥಿತಿನೇ ಹೀಗೆ, ಮತ್ತೆ ಮಾತು ಕೂಡ ಆಡೋಕ್ಕಾಗಲ್ಲ. ಇನ್ನು ಇವ್ರು ಬಂದು ಮುನಿರಾಜು, ಇವರು ಕೂಡ ಇದೇ ರೀತಿ ಸ್ಟ್ಯಾಂಡ್ ಹಿಡ್ಕೊಂಡು ನಡಿಬೇಕಾಗುತ್ತೆ. ಇವ್ರಿಗೂ ಕೂಡ ಬಾಯಲ್ಲಿ ಸರಿಯಾಗಿ ಮಾತಾಡೋಕ್ಕಾಗಲ್ಲ, ಸ್ಪಷ್ಟತೆ ಇಲ್ಲ. ಇವರಿಗೆಲ್ಲ ಬರ್ತಾ ಇದ್ದಂಥ ಹಣ 6 ವರ್ಷದಿಂದ ಇವ್ರಿಗೆ ಬರ್ತಾ ಇಲ್ಲ. ಕೊರೋನಾ ಬಂತು ಅವ್ರು ಸರ್, ಆವತ್ತಿನ ಇಲ್ಲ ಇವನ್ಕ ಕೊರೋನಾ ಬಂದಂಗಿಲ್ಲ. ಇಲ್ಲ ಸತತ 6 ವರ್ಷಗಳಿಂದ ಇವರಿಗೆ ಹಣ ಬರ್ತಾ ಇಲ್ಲ. ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಕೇಳಕ್ ಹೋದಂತ ಹ್ಯಾರಿಸ್ ಅವರಿಗೆ 800 ರೂಪಾಯಿ ಬರ್ತವೇನೆ ಇವರೊಬ್ಬರಿಗೆ, ಸಾಕು ಹೋಗಯ್ಯ ಅನ್ನುವಂಥ ಮಾತುಗಳು ನಿಜಕ್ಕೂ ಕೂಡ ಬೇಸರವನ್ನು ತರಿಸುತ್ತೆ. ಇಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಇಂಥವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ವಿ. ರಾಜ್ಯ ಸರ್ಕಾರ ಇಂಥವ್ರನ್ನ ಗುರುಸಿ ನಮ್ಮ ಕಾರ್ಯಕ್ರಮದ ಮುಖಾಂತರ ಅಟ್ಲೀಸ್ಟ್ ನೋಡಿ ಇಂಥವರ ಪರ ಇರಿ ಅಂತ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್.